ಹಾಯ್ ಫ್ರೆಂಡ್, ನಮಸ್ತೆ. ಇವತ್ತಿನ ರೆಸಿಪಿ ಪಾಲಕ್ ಸೊಪ್ಪಿನ ಚಪಾತಿ. ನಾನು ಒಂದು ಕಷ್ಟದಲ್ಲಿ ಅರ್ಧಕ್ಕಷ್ಟ ಪಾಲಕ್ ಸೊಪ್ಪು ಮಾಡಿದ್ದೀನಿ. ಅದನ್ನು ಒಂದು 2-3 ಸಲ ಚೆನ್ನಾಗಿ ನೀರಾಗಿ ವಾಶ್ ಮಾಡ್ಕೊಬೇಕು. ವಾಶ್ ಮಾಡ್ಕೊಂಡು ಒಂದು ಬಾಂಡಿಲಿ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಬಿಸಿ ಆದಮೇಲೆ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡು ಹುರ್ಕೊಳ್ಳಿ. ಹುರ್ಕೊಂಡು ತಣ್ಣಗಾದ್ಮೇಲೆ ಮಿಕ್ಸಿಯಾಗಿ ಇಟ್ಕೊಳ್ಳಿ. ತಣ್ಣಗೆ ಮಿಕ್ಸಿ ಹಾಕಿ ಸ್ವಲ್ಪ ಚಪಾತಿ ಉಪ್ಪು ಹಾಕಿ ಅದು ರುಬ್ಬಿಟ್ಕೊಂಡ್ರೆ ಎಲ್ಲ ಹಾಕಿ ಕಲಸಿಟ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕಿ ಕಲಸಿಟ್ಕೊಳ್ಳಿ. ಚೆನ್ನಾಗಿ ನಾದಬೇಕು. ಚೆನ್ನಾಗಿ ನಾದ್ಕೊಂಡು ಕಲಸಿಟ್ಕೊಳ್ಳಿ. ಪ್ಲೇಟಾಗಿ ಮುಚ್ಚಿಬಿಡಿ ಒಂದು 5 ನಿಮಿಷ. ಆಮೇಲೆ ನೋಡಿ ಚಪಾತಿ ಒಂದೊಂದ್ಸಲ ಅದನ್ನ ಉಂಡೆ ಮಾಡ್ಕೊಂಡು ಒಂದು ಸ್ವಲ್ಪ ಎಲ್ಲ ಉಂಡೆನೂ ಒಂದು ಸ್ವಲ್ಪ ಉದ್ದಿಟ್ಕೊಳ್ಳಿ. ಇಲ್ಲ ನೀವು ಈಜಿ ಆಗುತ್ತಂತ ಈ ಥರ ಉದ್ದಿಟ್ಕೊಂಡಿದ್ದೀನಿ. ನಿಮ್ಗೆ ಅನುಕೂಲ, ನೀವು ಹೆಂಗಾಗುತ್ತೆ ಮಾಡ್ಕೊಳ್ಳಿ. 2 ಉಂಡೆ ತಗೊಂಡು ಸ್ವಲ್ಪ ಎಣ್ಣೆ ಹಚ್ಚಿ ಎಣ್ಣೆ ಸ್ವಲ್ಪ ಎಣ್ಣೆ ಹಚ್ಚಿದ್ದು ಅದನ್ನ ಸ್ವಲ್ಪ ಹಚ್ಚಿಟ್ಕೊಂಡು ಉದ್ಬಿಟ್ಟು ಅದನ್ನ ಬೇಯಿಸಿ ಎಷ್ಟು ಸೂಪರ್ ಆಗುತ್ತೆ. ಉದ್ದಿ ಬರ್ತದೆ. ನೀವು ಭಾಳ ಜನ ಇದ್ದಾಗ ಮನೇಲಿ ತುಂಬ ಬೇಗ ಆಗಬೇಕು, 2 ನೆಂಟರು ಬಂದಿರ್ತಾರೆ, ಬೇಗ ಆಗಬೇಕು ಅಂತಂದರೆ ಈ ಥರ ಮಾಡಿ. ಇದರಲ್ಲಿ 2 ಚಪಾತಿ ಸಿಗುತ್ತೆ. ಒಂದಕ್ಕೊಂದು ಹಾಕಿ ಉದ್ದಿರ್ತೀವಲ್ವ, 2 ಚಪಾತಿ ಸಿಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಒಂದ್ಸಲ ಹಿಂಗೆ ಮಾಡಿ ಮನೇಲಿ ಹೇಗೆ ಅಂತ ಹೇಳಿ ನೋಡಿ. ಎಷ್ಟು ಚೆನ್ನಾಗಿ ಉದ್ದು ಬಂದಿದೆ. ತುಂಬಾ ಚೆನ್ನಾಗಿ ಬರುತ್ತೆ. ಉದ್ದಿಟ್ಕೊಂಡನ್ನ ಅದು ಗೊತ್ತಾಗ್ಬಿಡುತ್ತೆ. ಅದೆಲ್ಲ ನಿಮ್ಮ ಕೈಗೆ ಅಂತ ನೋಡಿ. ಸಕ್ಕತ್ತ ಬರ್ತೈತೆ. ಸ್ವಲ್ಪ ಸಿಗಲ್ಲ ಅಂತ ಅನ್ಕೊಂಡು ಅವರಿಗೆಲ್ಲ ಒಂದಕ್ಕೊಂದು ಸ್ವಲ್ಪ ಬಿಡಿಸಿ ಇಟ್ಕೊಂಡ್ರೆ ತುಂಬ ಇಷ್ಟೊಂದು ಚಪಾತಿ ಆಗಿದ್ದಾವೆ. ಇದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವು ಬಂತಲ್ಲ ಕಮೆಂಟ್ ಸೆಕ್ಷನ್ ತಿಳಿಸಿ.